ಫ್ರೆಂಡ್ಸ್ ನಮಸ್ಕಾರ. ನಮ್ಮಲ್ಲಿ ಒಂದು ಗಾಡಿ ಬಂದಿದೆ, ಇಂಜಿನ್ ನಾಕಿಂಗ್ ಅಂತ. ಇಂಜಿನ್ ಹತ್ರ ಸೌಂಡ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಚೆಕ್ ಮಾಡಿದ್ರೆ ಒನ್ ಬೈ ಚೆಕ್ ಮಾಡ್ಕೊಂಡು ಬರ್ತಾ ಇದ್ರೆ, ಸೊ ಗಾಡಿ ಕಿಲೋಮೀಟ್ರು 2 ಲಕ್ಷ ಓಡಿದೆ. ಒನ್ ಟೈಮ್ನ ಇಂಜೆಕ್ಟರ್ ಮಾಡಿಸಿಲ್ಲ. ಸೊ ಗಾಡಿದು ಸೌಂಡ್ ನೋಡಿ. ಸೊ ಅದು ಅಪ್ಪಲ್ಲಿ ಹಚ್ಚಿರೋದು, ಇದು ನಾರ್ಮಲ್. ಕಂತ ಇದೆಯಾ? ಸೊ ಇದು ಟೈಮಿಂಗ್ಸ್ ಏನು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅದೆಲ್ಲ ಕೇಳ್ತೀವಿ. ಸೊ ಇಂಜೆಕ್ಟರ್ ರೂಪ್ಲಿಕೇಶನ್ ಅದು ಮಾಡಲ್ಲ. ಆವಾಗಿನ ಕಾಲದಲ್ಲಿ ನಾವು ಡೀಸೆಲಲ್ಲಿ ಇಂಜಿನ್ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ವಿ. ಆಮೇಲೆ ಆಯಿಲ್ ಅಡಿಟಿವ್ ಎಲ್ಲ ಸಪ್ರೇಟಾಗಿ ಬಂತು. ಸೊ ಇದು ಗಾಡಿ ಇಷ್ಟು ಓಡಿರೋದ್ರಿಂದ ಸೊ ಇದ್ರದ್ದು ಸಪ್ರೇಟಾಗಿ ಏನು ಮೇಂಟೈನ್ ಮಾಡಿಲ್ಲ ಅವರು. ಸೊ ಇವಾಗ ಹೇಳಿದ್ದೀವಿ ಫಸ್ಟ್ ಈ ಥರ ಇದೆ ಅಂತ. ನೆಕ್ಸ್ಟ್ ಏನಿದೆ ಇದ್ರದ್ದು ನಿಮ್ಗೆ ಕಂಟಿನ್ಯೂ ಮಾಡ್ತೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಇದು ಇನ್ನೊಂದು ಗಾಡಿ ತಗೊಂಡು ಬಂದಿದ್ದೀನಿ. ಇದು ನೋಡಿದ್ರೆ 1,15,000 ಓಡಿದೆ. ಸೊ ಇದರಲ್ಲಿ ಕಸ್ಟಮರ್ ನೋಡಿ, ಇದು ಅಪ್ಪು ಕಂಡೀಷನು. ನಮ್ಮಲ್ಲಿ ಬೇಸ್ಮೆಂಟಿಂದ ಮೇಲೆ ಹೋಗ್ತಾ ಇದೀವಿ. ಸೊ ಇದರಲ್ಲಿ ಮೂವ್ ಮಾಡ್ತಾ ಇದ್ದೀನಿ ನೋಡಿ, ಏನು ಒಂಚೂರು ನಾಯ್ಸ್ ಇಲ್ಲ. ಕಾಣ್ತಾ ಇದೆಯಾ? ಸ್ಮೂತಾಗಿ ಹೋಗ್ತಾ ಇದೆ. ಸೊ ಇಂಜೆಕ್ಟರ್ ಕ್ಯಾಲಿಬ್ರೇಷನ್ ಮಾಡಿದ್ರೆ ಈ ಥರ ಕರೆಕ್ಟಾಗಿ ನಮಗೆ ಇರುತ್ತೆ. ಸೊ ಇದು ವೈಟ್ ಬೋರ್ಡು. ಆವಾಗಲೇ ನೋಡಿದ್ರೆ 2 ಲಕ್ಷ ಓಡ್ ನೋಡಿರೋದು ಯೆಲ್ಲೋ ಬೋರ್ಡು. ಸೊ ಇದನ್ನೇ ಹೇಳ್ತಾ ಇರ್ತೀನಿ, ಕಂಟಿನ್ಯೂ ಆಗಿ ನಾವು ಸರ್ವಿಸು EGR ಕ್ಲೀನಾಗಿ ಇರಲಿ. ಹೀಟ್ರ್ ಪ್ಲಗ್ಗು ಮೊನ್ನೆ ಒಂದು ಗಾಡಿಯಲ್ಲಿ ನೋಡ್ತಾ ಇದ್ದೀನಿ, ವೈಟ್ ಸ್ಮೋಕ್ ಜಾಸ್ತಿ ಬರ್ತಾ ಇದೆ. ನೋಡಿದ್ರೆ ಹೀಟ್ರ್ ಪ್ಲಗ್ 4 ಹೋಗಿದೆ. ಸೊ ಅದು ಗ್ಲೋ ಪ್ಲಗ್ ಅಂತ ಹೇಳ್ತೀವಲ್ಲ, ಗ್ಲೋ ಪ್ಲಗ್ 4 ಹಾಕಿದ್ಮೇಲೆ ಅದು ವೈಟ್ ಸ್ಮೋಕ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಸೊ ಈ ಗಾಡಿಯಲ್ಲಿಯೂ ಅಷ್ಟೇ. ಇವಾಗ ಏನು ಪ್ರಾಬ್ಲಮ್ ಇಲ್ಲ ಈ ಗಾಡಿಯಲ್ಲಿ. ನಾಕಿಂಗ್ ನಿಮಗೆ ಡಿಫ್ರೆಂಟ್ ತೋರಿಸ್ಬೇಕು ಅಂತ. ಇವಾಗ 2 ಲಕ್ಷ ಓಡಿರೋದಕ್ಕೂ 1 ಲಕ್ಷ ಚಿಲ್ಲರೆ ಓಡಿರೋದಕ್ಕೂ ಡಿಫ್ರೆಂಟ್ ಇದೆ. 1,20,000 15,000 ಇದೆಲ್ಲ ಕಂಟಿನ್ಯೂ ಆಗಿ ನಾವು ಸರ್ವಿಸ್ ಮಾಡ್ಕೊಂಡು ಹೋದ್ರೆ ಏನೇ ಥರ ಪ್ರಾಬ್ಲಮ್ಗಳು ಇರಲ್ಲ. ನೋಡಿ ಸ್ಪೀಡಲ್ಲಿ ನೋಡ್ತಾ ಇದ್ದೀವಿ, ಗಾಡಿ ಒಳ್ಳೆ ಸ್ಮೂತ್ ಇದೆ ಇದು ಗಾಡಿ. ಸೊ ರೆಗ್ಯುಲರ್ ಆಗಿ ಆಯಿಲ್ ಸರ್ವಿಸ್ ಆಗಿರಲಿ, ಪೀರಿಯಡಿಕ್ ಮೇಂಟೆನೆನ್ಸ್ ಅದು ಕರೆಕ್ಟಾಗಿ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಏನೇ ಪ್ರಾಬ್ಲಮ್ಗಳು ನಮಗೆ ಈ ಥರ ನಾಕಿಂಗು, ಓವರ್ ರೇಟಿಂಗ್ ಪ್ರಾಬ್ಲಮ್ಮು, ಸೊ ಟೈಮಿಂಗ್ ಚೇಂಜ್ ಆಗಿರಲಿ, ಥರ್ಮಾಸ್ಟೇಟರ್ ವಾಲ್ವ್ ಆಗಿರಲಿ, ಈ ಥರ ಮೇಜರ್ ಇರೋದು ನಾವು ಪರ್ಟಿಕ್ಯುಲರ್ ಕಿಲೋಮೀಟ್ರಿಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವುದೇ ಪ್ರಾಬ್ಲಮ್ಗಳು ಬರಲ್ಲ. ಸೊ ನಿಮ್ಗೆ ಹೇಳ್ತಾ ಇರ್ತೀನಿ, ಸರ್ವಿಸ್ ಪೀರಿಯಡಿಕ್ ಮೇಂಟೆನೆನ್ಸಲ್ಲಿ ನಮ್ಮ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ, ಅಡ್ವೈಸರ್ಸ್ ಏನು ಹೇಳ್ತಾರೆ ಅದನ್ನು ಮೈಂಟೈನ್ ಮಾಡಿ. ನಿಮ್ಗೆ ಏನೋ ಡೌಟ್ ಇದ್ದರೆ ನಿಮ್ಮ ಫ್ರೆಂಡ್ಸ್ನ ಕೇಳಿ. ಫ್ರೆಂಡ್ಸ್ ಕೇಳೋರು ಕರೆಕ್ಟಾಗಿ ಹೇಳಿಲ್ಲ ಅಂದರೆ ಪ್ರಾಬ್ಲಮ್ಗಳಾಗುತ್ತೆ. ಮೊನ್ನೆ ಒಂದು ಫ್ರೆಂಡ್ಸ್ ಹೇಳಿದ್ರಲ್ಲ, ಸರ್ವಿಸ್ ಬೇಡ ಔಟ್ಸೈಡಲ್ಲಿ ಮಾಡಿಸ್ಕೊ ಅಂತ ಹೇಳ್ಬಿಟ್ಟು. ಔಟ್ಸೈಡ್ ಮಾಡಿಸಿದ್ಮೇಲೆ ವಾರಂಟಿಗೆ ಇರೋಲ್ಲ, ಸಿಗಲ್ಲ. ಸೊ ಇವಾಗ ಲೇಟೆಸ್ಟ್ ಗಾಡಿಗಳೆಲ್ಲ 1 ಲಕ್ಷ 5 ವರ್ಷ ವಾರಂಟಿ ಇದೆ. ಸೊ ಅದನ್ನು ನೋಡಿಕೊಂಡು ಏನೇ ಥರ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ನಿಮಗೆ ನನಗೆ ಕಮೆಂಟು ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಗಳು ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.